ಮಾತಾಡಬೇಕು ಅಂತ ಹೇಳ್ತಿದ್ಯಲ್ಲ, ಏನು ವಿಷಯ? ಅದು ರಾಧಾ, ನಾನು ಒಂದು ನಿಮಿಷ ಇರು. ಅದು ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಅಲ್ಲ, ಯಾರು ನಂಗೆ ಹುಡ್ಕಾಡ್ತಿದ್ಯಲ್ಲ ನೀನು? ಅಯ್ಯೋ, ಅದೊಂದು ದೊಡ್ಡ ಕತೆ ಕಣೆ. ನಾನು ಹಿಂಗೆಲ್ಲ ವಿಷಯ ಹೇಳ್ತೀನಿ ಬಾ. ಅದೇನೂ ಇಲ್ಲ, ಕಾವ್ಯ ಇಲ್ಲೇ ಇದ್ದಾಳ ಅಥವಾ ಇಲ್ವಾ ಅಂತ ನೋಡಿದೆ. ಸದ್ಯ ಅವಳು ಇಲ್ಲಿಲ್ಲ. ಅಲ್ಲ, ನೀನು ನನ್ನ ಜೊತೆ ಮಾತಾಡೋದಕ್ಕೂ ಅವಳು ಇಲ್ಲೇ ಇರೋದಕ್ಕೂ ಏನು ಸಂಬಂಧ? ನೋಡು ಪ್ರಿಯಾ, ಅದೇನು ಅಂತ ಕರೆಕ್ಟಾಗಿ ಹೇಳು. ಯಾಕೆ ಮತ್ತೆ ಅದು ಸಮಸ್ಯೆನಾ? ಅಯ್ಯೋ, ಎಲ್ಲ ನಾನು ಹಣೆ ಬರ ಹಾಕಣೆ. ಸಮಸ್ಯೆ ನನ್ನ ಬೆನ್ನು ಗಂಟೆ ಭೂತ ಇದ್ದಂಗೆ. ಅದು ನನ್ನ ಮನಸ್ಸಿರೋರ್ಗೂ ನನ್ನ ಬಿಟ್ಟು ಹೋಗಲ್ಲ ಅನಿಸುತ್ತೆ. ಅದೇನಾಯ್ತು ಅಂದರೆ ಇವತ್ತು. ಏನೇ ಪ್ರಿಯಾ ನೀನು ಹೇಳ್ತಿರೋದು? ಇಷ್ಟೆಲ್ಲ ಆಗಿದೆಯಾ? ಹಂಗಂದ್ರೆ ನನ್ನ ಅನುಮಾನ ನಿಜಾನೇ. ನೋಡು ಪ್ರಿಯಾ, ನಾನು ನಿಂಗೆ ವಿಷಯ ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ದೆ. ಇಷ್ಟೆಲ್ಲ ಆದಮೇಲೆ ಹೇಳಿದ್ರೆ ಚೆನ್ನಾಗಿರಲ್ಲ. ನೋಡು, ನನಗೆ ಅನುಮಾನ ಯಾವತ್ತಿಂದನೂ ಇದೆ, ಆದರೆ ನನಗೆ ಪ್ರೂಫ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಒಂದು ವೇಳೆ ನನ್ನ ಅನುಮಾನ ನಿಜ ಆಗ್ಬಿಟ್ರೆ ಅವಳು ನನ್ನ ಕೈ ಸತ್ಲು. ನನಗೆ ಅರ್ಥ ಆಯಿತು ಕಣೆ ನೀನು ಯಾರ ಬಗ್ಗೆ ಹೇಳ್ತಾ ಇದೆಯಾ ಅಂತ. ಅದೇ ನನ್ನ ಪ್ರಾಬ್ಲಮ್ ಆಗಿರೋದು ಇವಾಗ. ಆದರೆ ನನಗೆ ಕಂಡುಹಿಡಿಯೋಕ್ಕೂ ಆಗ್ತಾ ಇಲ್ಲ, ಇಲ್ಲಂತ ನಂಬೋಕ್ಕೂ ಆಗ್ತಾ ಇಲ್ಲ. ಆದರೆ ನನಗೊಂದು ಇತ್ತೀಚೆಗೆ ತುಂಬ ಟಾರ್ಚರ್ ಆಗಿಬಿಟ್ಟಿದೆ ಕಣೆ. ಕುತ್ಕೊಂಡ್ರು ತಪ್ಪು, ನಿಂತ್ಕೊಂಡ್ರು ತಪ್ಪು. ನಾನು ಇವ್ರ ಹತ್ರ ಹೇಗಿರಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಆದರೆ ನನಗೆ ಒಂದೊಂದು ಸಾರಿ ಅನಿಸುತ್ತೆ, ನಾನು ಮದುವೆ ಮಾಡ್ಕೊಂಡು ತಪ್ಪು ಮಾಡ್ಬಿಟ್ನಾ ಅಂತ. ಆದರೆ ಮದುವೆಗೆ ಮೊದಲು ಇವ್ರು ಹಿಂಗಿರಲಿಲ್ಲ ಕಣೆ. ಮದುವೆ ಆದಾಗೂ ಅಷ್ಟೇ ಒಂದು 2 ವರ್ಷ ಚೆನ್ನಾಗೇ ಇದ್ದರು. ಆಮೇಲೆ ಬರ್ತಾ ಅವ್ರಿಗೆ ಏನಾಯ್ತು ಅಂತ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ನನಗಂತೂ ತುಂಬ ಹಿಂಸೆ ಕೊಡ್ತಾರೆ. ಅಲ್ಲ, ನಾನೇನು ತಪ್ಪು ಮಾಡ್ತಾಯಿದ್ದೀನಿ ಅಂತ ನನಗೆ ಇಷ್ಟು ಹಿಂಸೆ ಕೊಡ್ತಾರೆ ಹೇಳೋರು? ನಾನು ಇದುವರೆಗೂ ಒಂದು ಏನೂ ಕೇಳಲ್ಲ, ನನಗೆ ಅದು ಬೇಕು ಇದು ಬೇಕು ಅಂತ. ನಾನು ಏನು ಹಿಂಸೆನೂ ಕೊಡಲ್ಲ ಕಣೆ. ನಾನು ಸಂಪಾದನೆ ಮಾಡ್ಕೊಂಡು ಅವ್ರ ಕೈಲೇ ಕೊಡ್ತೀನಿ. ಇಷ್ಟೆಲ್ಲ ಇರಬೇಕಾದ್ರೆ ನನಗೆ ಯಾಕೆ ಹತ್ರ ಟಾರ್ಚರ್ ಕೊಡ್ತಾರೆ ಹೇಳೋರು? ಯಾಕೆ ಅಂದರೆ ನಿನಗೆ ಹೇಳೋಕ್ಕೆ ಯಾರೂ ಇಲ್ವಲ್ಲ ಪ್ರಿಯಾ. ಅದಕ್ಕೆ ಅವ್ರಿಗೆ ಒಂದು ಸದ್ರ ಅಂತೀವಲ್ಲ, ಹಾಗಾಗ್ಬಿಟ್ಟಿದೆ. ನಿನಗೆ ಹೊಡೆದ್ರು ಬಡಿದ್ರು ನೀನು ತವ್ರ ಮನೆಗೆ ಹೋಗೋಕ್ಕಂತೂ ಆಗಲ್ಲ. ನಿನಗೆ ಎಷ್ಟೇ ಕಷ್ಟ ಕೊಟ್ಟರು ನೋವು ಕೊಟ್ಟರು ನೀನು ಅವ್ರ ಜೊತೆನೇ ಇರ್ತೀಯಲ್ಲ, ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅವ್ರು ಹಿಂಗೆಲ್ಲ ಮಾಡ್ತಿದ್ದಾರೆ. ನಾನೇನಾದರೂ ಬಂದು ನಿಂಗೆ ಸಹಾಯ ಮಾಡೋಣ ಅಂದರೆ ಅದು ನನ್ನ ಕೈಲಿ ಆಗ್ತಾ ಇಲ್ಲ ಕಣೆ. ಯಾಕೆ ಅಂತ ನಿನಗೆ ಗೊತ್ತು. ನಾನು ಇವಾಗ ಬಂದು ಅಣ್ಣನ ಕೇಳಿದ್ರೆ ನನ್ನ ಅಣ್ಣ ಕೇಳ್ತಾರಲ್ಲ, ಅದನ್ನೆಲ್ಲ ಕೇಳಕ್ಕೆ ನೀನು ಯಾರು ಅಂತ. ನಾನು ಅವಾಗ ಉತ್ತರ ಏನಂತ ಕೊಡಲಿ ಹೇಳು? ಉತ್ತರ ನಾನು ಬೇಕಾದ್ರೆ ಕೊಡಬಲ್ಲೆ, ಆದರೆ ಮತ್ತೆ ನಿನಗೆ ಸಮಸ್ಯೆ ಆಗುತ್ತೆ. ಹೌದು ಕಣೆ, ನೀನು ಹಾಗೆ ಮಾಡಿದ್ರೆ ನನಗೆ ಮತ್ತೆ ಕೇಳ್ತಾರೆ, ನೀನು ಎಲ್ಲ ವಿಷಯ ತಗೊಂಡು ನೀನು ಫ್ರೆಂಡ್ಸ್ಗೆ ಹೇಳ್ಕೊಳ್ತೀಯಾ, ನನ್ನ ಮಾನ ಮರ್ಯಾದೆ ಕಲಿತೀಯಾ, ಹಾಗೆ ಹೀಗೆ ಅಂತ. ನನಗೆ ಅದ್ರ ನೋವು ಕಣೆ. ಸರಿಯಾಗಿದ್ದರೆ ಒಂದು ಕೆಲಸ ಮಾಡು. ಏನು ಮಾಡ್ತೇವೆ ಗೊತ್ತಾ? ಇವತ್ತು ಸಂಜೆ ಮನೆಗೆ ಹೋಗಿ ನಿಮ್ಮ ಯಜಮಾನ್ ಹತ್ರ ಮಾತಾಡು. ಅದೇನು ಅಂದರೆ, ನಾ ಈ ಮನೆ ಖಾಲಿ ಮಾಡಿ ಬೇರೆ ಮನೆಗೆ ಹೋಗೋಣ ಅಂತ ಹೇಳು. ಮನೆ ಖಾಲಿ ಮಾಡು ಅಂತ ಹೇಳ್ಬೇಕಾ? ಅಲ್ಲ, ಇವಾಗ ಯಾಕೆ ಅಂತ ಕೇಳಿದ್ರೆ ನನಗೇನು ಹೇಳೋದು? ನೀನು ಹೇಳ್ದಲ್ಲ ಪ್ರಿಯಾ, ಓನರ್ ಏನೋ ಸೊಸೆ ಡೆಲಿವರಿಗೆ ಬರ್ತಾಳೆ, ಮನೆ ಬಿಟ್ಕೊಡ್ಬೇಕು ಅಂತ ಹೇಳಿದ್ದಾರೆ ಅಂತ. ಅದೇ ನೆಪ ಇಟ್ಕೊಂಡು ಕೇಳು, ನಾ ಬೇರೆ ಮನೆಗೆ ಹೋಗೋಣ ಅಂತ. ಆವಾಗ ಅವ್ರ ಬಾಯಲ್ಲಿ ಏನು ಬರುತ್ತೆ ಅಂತ ನೋಡು. ನನಗೆ ಅಷ್ಟೊಂದು ಅಧಿಕಾರ ಇಲ್ಲ ಕಣೆ. ಅವ್ರು ಎಲ್ಲಿರ್ತಾರೋ ನಾನು ಅಲ್ಲೇ ಇರಬೇಕು. ಒಂಥರ ನಾನು ಗೊಂಬೆ ಆಗಿಬಿಟ್ಟಿದ್ದೀನಿ. ಅವ್ರ ತಾಳಕ್ಕೆ ತಗೊಂಡು ಕುಣಿಬೇಕು ಅಷ್ಟೇ. ಅವ್ರಿಗೇನು ಬೇಕಾಗೋದೇಳು? ನಾನು ಕೆಲ್ಸಕ್ಕೆ ಹೋಗ್ಬೇಕು, ಸಂಬಳ ತೊಗೊಬಂದು ಅವ್ರ ಕೈ ಕೊಡಬೇಕು ಅಷ್ಟೇ. ಅದನ್ನು ಬಿಟ್ಟು ನನಗೆ ₹1 ನನ್ನ ಸ್ವಂತ ಖರ್ಚಿಗೆ ಅಂತ ಕೊಡೋಲ್ಲ. ನಿನಗೆ ಗೊತ್ತಾ? ನನಗೂ ಎಷ್ಟೋ ಆಸೆಗಳಿರುತ್ತೆ ಕಣೆ. ನನ್ನ ಗಂಡ ಜೊತೆ ನಾನು ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಅಟ್ಲೀಸ್ಟ್ ಒಂದೇ ಒಂದು ಪಾನಿಪುರಿ ತಿನ್ಬೇಕಂತ ನನಗೆ ಆಸೆ ಆಗುತ್ತೆ. ಆದರೆ ಆ ವ್ಯಕ್ತಿಗೆ ಅದನ್ನೆಲ್ಲ ಏನೂ ಕೇಳಬಾರ್ದು. ನೋಡು ಪ್ರಿಯಾ, ನಂಗೆ ಈ ಸಲ ಹೇಳ್ತಿದ್ರೆ ನನಗೇನೋ ಸಹಾಯ ಮಾಡಬೇಕು ಅನಿಸುತ್ತೆ. ಆದರೆ ಯಾಕೆ ಅಂತ ನಿನಗೆ ಗೊತ್ತು. ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಒಂದಂತೂ ನಾನು ಹೇಳ್ತೀನಿ, ನಿನಗೇನೇ ಕಷ್ಟ ಬಂದರೂ ನಿನ್ನ ಜೊತೆಗೆ ಇರ್ತೀನಿ ಕಣೆ, ಆಯಿತಾ? ನನಗೇನು ತರೋದು ನೀನು ಒಬ್ಬಳೇ ಕಣೆ. ನಾನು ಏನೇ ಹೇಳ್ಬೇಕಾದ್ರೆ ನೀನಿಗೆ ಮಾತಾಡ್ಕೊತೀನಿ. ನೀನು ಬಿಟ್ಟು ನನಗೆ ಯಾರಿದ್ದಾರೆ ಹೇಳು? ಸರಿ ಬಿಡು, ಈಗ ಅದನ್ನೇ ಹೇಳ್ತಾ ಇರಬೇಡ. ಸರಿ, ತಿಂಡಿ ತಿಂದೆ ಬೆಳಗ್ಗೆ? ನೀನು ಕೇಳಿದ್ರೆ ಹೂ ಅಂತಾನೆ ಹೇಳ್ತೀಯಾ? ಸರಿ ಬಾ, ನಾನು ತೊಗೊಬೋದೇನು ಬಾಕ್ಸಲ್ಲಿ ತಿನ್ನುವಂತೆ. ಬೇಡ ಕಣೆ, ನನಗೆ ಹಸಿವೇನೂ ಇಲ್ಲ. ಬಾಳೆ ಹಸಿವಿಲ್ವಂತೆ. ಏನ್ರಿ, ಮಗಳಿಗೆ ಮದುವೆ ಮಾಡ್ಬೇಕಂತ ಅಂದರೆ ನಿಮಗೆ ಗೊತ್ತಿದೆಯೋ ಇಲ್ವೋ? ಅಲ್ಲ, ಇಲ್ಲಿಗೆ ಬರೋದೇ ನೀವು ಅಪರೂಪ. ಯಾವಾಗಲೂ ಕೆಲಸ ಹಾಕ್ಕೊಂಡು ಬೆಂಗಳೂರಲ್ಲೇ ಇರ್ತೀರಾ. ಹಂಗಂತ ನಿಮ್ಮ ಮಗಳ ಮರ್ತೋಗ್ಬಿಟ್ರೆ ಹೇಗೆ? ನಮ್ಮ ಮಗಳಿಗೆ ಮದುವೆ ಮಾಡಬೇಕು ರೀ. ಮದುವೆ ವಯಸ್ಸು ಆಗಿದೆ ಅವಳಿಗೆ. ಮಗಳಿಗೆ ಮದುವೆ ಮಾಡಬೇಕು ನನಗೆ ಜವಾಬ್ದಾರಿ ಐತೆ. ಅದು ನಿನಗೆಲ್ಲಿರ್ತಿದ್ದೆ? ಇಷ್ಟಕ್ಕೂ ನನ್ನ ಹೇಳಿ ಕೇಳಿ ಏನು ಮಾಡ್ತೀಯಾ? ಎಲ್ಲ ನಿಮ್ಮ ಅಪ್ಪನ ತಾನೇ ಕೇಳ್ಬಿಟ್ಟು ಮಾಡ್ತೀಯಾ? ಹೋಗಿ ಹೇಳೋಗಿದ್ರು ನಿಮ್ಮ ಅಪ್ಪನಿಗೆ, ಅಪ್ಪ ನನ್ನ ಮಗಳಿಗೆ ಮದುವೆ ಮಾಡಬೇಕು, ನೀನು ಒಂದು ಗಂಡು ನೋಡು ಅಂತ. ರೀ,
ಯಾಕೆ ಹಂಗಂತೀರಾ? ಅಲ್ಲ, ನಾನೇನು ತಪ್ಪು ಮಾಡಿದ್ನಾ? ನಮ್ಮಪ್ಪ ಇದ್ದು ಸಹಾಯ ತಗೊಂಡೆ. ಇಷ್ಟಕ್ಕೂ ನಿಮಗೆ ಸರಿ ಕೇಳಿದೆ, ನಾವು ಒಂದು ಮನೆ ಕಟ್ಕೊಳ್ಳೋಣ ಅಂತ. ನಮ್ಮ ಅಜ್ಜಿ ಇರೋ ತನಕಂತೂ ಸಾಧ್ಯ ಆಗಲಿಲ್ಲ. ಹೇಗೋ ನಮ್ಮ ಅಜ್ಜಿ ಹೋದ್ಮೇಲೆ ನಮ್ಮ ಅಪ್ಪನ ದಯೆಯಿಂದ ಈ ಮನೆ ಬಂತು. ಇಲ್ಲ ಅಂದರೆ ನಾವಿನ್ನೂ ಅದೇ ಹಳೆ ಮನೇಲೇ ಇರಬೇಕಾಗಿತ್ತು, ಗೊತ್ತಾ? ಅಯ್ಯೋ, ನಾನಿನ್ನ ದಡ್ಡಿ ಅನ್ಬೇಕು, ಬುದ್ಧಿವಂತೆ ಅನ್ಬೇಕು, ಅಥವಾ ಸಾಧು ಅನ್ಬೇಕು, ನನಗಂತೂ ಅರ್ಥ ಆಗ್ತಾ ಇಲ್ಲ ಕಣೆ. ಯಾಕ್ರಿ, ಯಾಕೆ ಹಂಗಂತಿದ್ದೀರಾ? ನಾ ಅಂಥದ್ದು ಇವಾಗ ಏನು ಮಾಡಿದೆ? ಅಲ್ಲ ಕಣೆ, ನಿಂಗೆ ಸ್ವಲ್ಪ ಅದು ಯೋಚನೆ ಮಾಡೋಕ್ಕೆ ಬರುತ್ತೋ ಇಲ್ವೋ? ನಿನಗೂ ಬುದ್ಧಿ ಇಲ್ಲ, ನಿನ್ನ ತಂಗಿಗೂ ಬುದ್ಧಿ ಇಲ್ಲ. ಒಟ್ಟಿನಲ್ಲಿ ಅಕ್ಕ ತಂಗಿರು ಸೇರಿಕೊಂಡು ಅಣ್ಣ ತಮ್ಮಂದ್ರನ್ನ ಹಾಳು ಮಾಡಿ ಇಟ್ಬಿಟ್ಟಿದ್ದೀರಾ. ಅಲ್ಲಿ ನಿನ್ನ ತಂಗಿ ನನ್ನ ತಮ್ಮನ್ನ ಹಾಳು ಮಾಡ್ತಾವಳೆ, ಇಲ್ಲಿ ನೀನು ನನ್ನ ಹಾಳು ಮಾಡ್ತಾ ಇದೀಯ. ಅಲ್ಲ ಕಣೆ, ಆಸ್ತಿ ಬಗ್ಗೆ, ಮನೆ ಬಗ್ಗೆ ಏನಾದರೂ ಕಿಂಚಿಸೋದು ನಿನಗೆ ಪರಿಜ್ಞಾನ ಇದೆಯಾ? ಅಯ್ಯೋ ರೀ, ಇವಾಗ ಏನಾಯಿತು? ಯಾಕೆ ನೀವೇನೇ ಮಾತಾಡ್ತೀರ? ನನಗೆ ಯಾಕೋ ಭಯ ಆಗ್ತದೆ. ಅದೇನಾಯ್ತು ಅಂತ ಹೇಳ್ರಿ. ನೋಡಿ ದಿವ್ಯಾ, ನಾನು ಏನು ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅರ್ಥ ಮಾಡ್ಕೊ. ನಿಮ್ಮ ಅಪ್ಪನ್ನ ನಂಬ್ತೀವೋ ಬಿಡ್ತೀವೋ ನನಗಂತೂ ಗೊತ್ತಿಲ್ಲ, ಆದರೆ ನಿಮ್ಮಪ್ಪ ನಿಮಗೆ ದೊಡ್ಡ ಮೋಸ ಮಾಡಿದ್ದಾರೆ. ಏನ್ರಿ ನೀವೇನು ಹೇಳ್ತಾ ಇದ್ದೀರಾ? ನಮ್ಮಪ್ಪ ನನಗೆ ಮೋಸ ಮಾಡಿದ್ದಾರಾ? ಯಾಕ್ರಿ, ನಿಮ್ಗೇನಾಯಿತು? ನಮ್ಮಪ್ಪನ ಸಹಾಯ ಮಾಡ್ತಾನೆ ನೋಡ್ಬಿಟ್ಟು ನಿಮಗೆ ಹೊಟ್ಟೆ ಕಿಚ್ಚಾಕಿದ್ದು ನನ್ನ ಅಪ್ಪನ ದೂರ ಮಾಡಬೇಕು ಅಂತ ಏನು ಹೇಳ್ತಿದ್ದೀರ ನೀವು? ನೋಡು, ನನಗೆ ಗೊತ್ತು ನೀನು ಹಿಂಗೆ ಯೋಚನೆ ಮಾಡ್ತೀಯ ಅಂತ. ಅದಕ್ಕೆ ನಾನು ಎಷ್ಟು ವರ್ಷ ಏನೂ ಹೇಳಿರಲಿಲ್ಲ. ಆದರೆ ಇನ್ನು ಮುಂದೆ ಹೇಳೋದಕ್ಕೆ ನನಗೆ ಆಗ್ತಾಯಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದೇನು ಅಂದರೆ, ಇವಾಗ ನಾವಿದ್ದೀವಲ್ಲ, ಈ ಮನೆ ಯಾರ್ದು ಅಂತ ಅಂದ್ಕೊಂಡಿದ್ದೆ ನೀನು? ಅಯ್ಯೋ, ಯಾವ್ದು ಅನ್ಕೊಳ್ಳೋಕೇನು? ಇದು ನಂದು, ಪಕ್ಕದಲ್ಲಿರೋ ಮನೆ ನನ್ನ ತಂಗಿದು. ಯಾಕ್ರಿ, ನಿಮಗೆ ಗೊತ್ತಿಲ್ವಾ ಇದು? ಅಯ್ಯೋ ದಡ್ಡಿ, ನೀನು ಹಂಗೆ ಅಂದ್ಕೊಂಡಿದ್ದೀಯ ಅಷ್ಟೇ. ಅಂದಂಗೆ ಈ ಮನೆ ಕಟ್ಟೋ ಟೈಮಲ್ಲಿ ನೀನು ನಿನ್ನ ತಂಗಿ ಹೋಗಿ ನಿಮ್ಮಪ್ಪ ಕೇಳ್ದಕ್ಕೆ ಸೈನ್ ಮಾಡ್ತಿದ್ರಲ್ಲ, ಯಾವತ್ತಾದರೂ ಒಂದಿನ ಆದರೂ ಅಪ್ಪ ಇದೇನು ಇದೆತ್ತ ಅಂತ ಏನಾದರೂ ಕೇಳಿದ್ರೆ ನಿಮ್ಮಪ್ಪನ್ನ? ಇಲ್ಲ. ಅದಕ್ಕೆ ಇವಾಗ ಏನಾಯಿತು? ಅದೇ ಆಗಿರೋ ಪ್ರಾಬ್ಲಮ್ಮು. ಈ ಎರಡು ಮನೆಯೂ ನಿಮ್ಮಪ್ಪ ಹೆಸರಲ್ಲೇ ಇದೆ, ಅದು ನಿನಗೆ ಗೊತ್ತಾ? ರೀ, ನೀವೇನ್ರಿ ಹೇಳ್ತಾ ಇದ್ದೀರಾ? ಈ ಎರಡು ಮನೆನೂ ನಮ್ಮ ಹೆಸರಲ್ಲಿ ಇಲ್ವಾ? ಅಪ್ಪ ಹೆಸರಲ್ಲಿ ಇದೆಯಾ? ಅದೇಗೆ ಸಾಧ್ಯ? ಅದಕ್ಕೆ ಸಾಧ್ಯ ಅಂದರೆ ಇವಾಗೆಲ್ಲ ಕೇಳಬೇಕಾಗಿರೋದು. ನೀನು ಸ್ವಲ್ಪ ಹುಷಾರಾಗಿರ್ಬೇಕಾಗಿತ್ತು. ಆದರೂ ನಿಮ್ಮಪ್ಪ ನಿಮಗೆ ಮೋಸ ಮಾಡಬಾರ್ದಾಗಿತ್ತು. ತನ್ನ ಮಕ್ಕಳಿಗೆ ತಂದೆನೇ ಮೋಸ ಮಾಡಿದ್ರೆ ಯಾರ ಥರ ನಂಬ್ತಾರೆ ಹೇಳು? ನಿಮಗೂ ಗೊತ್ತಾಗಿಲ್ಲ, ಅದಕ್ಕೆ ನಿಮ್ಮಪ್ಪ ನಿಮ್ಮಿಬ್ಬರು ಸರಿಯಾಗಿ ನಾಮ ಹಾಕಿದ್ದಾನೆ. ಹಾಗಾದರೆ ನಮಗೇನು ಇಲ್ವಾ? ಅಲ್ಲ ರೀ, ನಮ್ಮಪ್ಪ ಹಾಗೇನಕ್ಕೆ ಮಾಡ್ತಾರೆ? ನಿಮಗೆಲ್ಲ ಮೊದಲೇ ಗೊತ್ತಿತ್ತಾ? ಹಾಗಾದ್ರೆ ಸುಮ್ಮನೆ ಯಾಕಿದ್ರಿ? ನೀವು ಆವಾಗಲೇ ಹೇಳಬೇಕಾಗಿತ್ತು ತಾನೇ? ನಾನು ಆವಾಗಲೇ ಹೇಳ್ತಿದ್ರೆ ನೀವಿಬ್ಬರು ನನ್ನ ನಂಬ್ತಿದ್ರಾ? ಇಲ್ಲ. ಅದಕ್ಕೆ ಅಷ್ಟಕ್ಕೂ ನನಗೆ ಈ ವಿಷಯ ಗೊತ್ತಾಗೋದು ಇತ್ತೀಚೆಗಷ್ಟೇ. ಅಯ್ಯಯ್ಯೋ, ಎಲ್ಲ ಹಾಳಾಗೋಯ್ತಲ್ರಿ. ನಮ್ಮಪ್ಪ ನನಗೆ ಮೋಸ ಮಾಡಿಬಿಟ್ರ. ಅಯ್ಯೋ, ನಾನಿನ್ನು ಪ್ರಪಂಚದಲ್ಲಿ ಯಾರನ್ನ ನಂಬಬೇಕು ಹೇಳಿ? ಇಲ್ಲ, ನಾನಂತೂ ಖಂಡಿತ ಸುಮ್ಮನೆ ಬಿಡೋಲ್ಲ. ನಮ್ಮಪ್ಪನ ಹೋಗ್ತೀನಿ, ನಮ್ಮಪ್ಪನ ಮನೆಗೆ ಹೋಗಿ ಕುತ್ಕೋತೀನಿ. ನಂಗೆ ನ್ಯಾಯ ಬೇಕು ಅಂತ ಕೇಳ್ತೀನಿ. ಈ ಮನೆನ ನನ್ನ ಹೆಸರು ಬರ್ಕೊಟ್ರೆ ಸರಿ, ಇಲ್ಲ ಅಂದರೆ ನಾನು ಊರಿನ ಜನ ಮಧ್ಯೆ ನ್ಯಾಯ ಸೇರಿಸ್ತೀನಿ, ಪಂಚಾಯತಿಗೆ ಕೂರಿಸ್ತೀನಿ. ನಮ್ಮಪ್ಪ ನಮ್ಮ ಮಾತು ಸುಮ್ಮನೆ ಬಿಡಲ್ಲ ನಾನು. ಲೇ ದಡ್ಡಿ, ಅದೆಲ್ಲ ಮಾಡಿದ್ರೆ ನಿಮ್ಮಪ್ಪನಿಗೆ ಹೆಸರು ಬರ್ಕೊಟ್ಬಿಡ್ತಾರಾ? ಖಂಡಿತ ಆಗೋದಿಲ್ಲ. ಒಂದು ವೇಳೆ ಇಷ್ಟೆಲ್ಲ ಆದಮೇಲೆ ಅವ್ರು ಒಪ್ಕೊಂಡ್ರು ಅವ್ರ ಮಕ್ಕಳು ಯಾಕೆ ಒಪ್ಕೊತಾರೆ ಹೇಳು? ಇದೇ ವಿಚಾರಕ್ಕೇ ಅವ್ರ ಅಪ್ಪ ಮಗಳ ಮದುವೆ ತುಂಬ ದೊಡ್ಡ ಗಲಾಟೆ ಆಗಿ ಅವ್ರ ಮಕ್ಕಳನ್ನ ಮನೆ ಬಿಟ್ಟು ಹೋಗಿದ್ದಾರಲ್ಲ. ಏನಕ್ಕೆ ಅಂದ್ಕೊಂಡೆ? ಇದೇ ವಿಚಾರಕ್ಕೇ. ಬೇಕಾದ್ರೆ ನೋಡು, ಅವ್ರ ಮಕ್ಕಳು ಇನ್ನೂ ಅವ್ರ ಮನೆಗೆ ಬಂದೇ ಇಲ್ಲ. ಇನ್ನು ಮುಂದೆ ಡೌಟು ಬರೋದವರು. ಹಾಗೆ ಆಗಬೇಕು. ನಮ್ಮಪ್ಪನಿಗೆ ಹಾಗೆ ಆಗಬೇಕು. ನಮ್ಮಂಥ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ಒಳ್ಳೇದಾಗುತ್ತಾ? ಅವ್ರ ಮಕ್ಕಳು ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಆದರೆ ನಮ್ಮಪ್ಪ ಯಾಕೆ ಹಿಂಗೆ ಮಾಡಿದ್ರು? ನಮ್ಮಪ್ಪನಿಗೆ ಏನು ಕಮ್ಮಿ ಆಗಿದೆ ಅಂತ ಮಾಡಿದ್ರು? ಎಲ್ಲ ಆಸ್ತಿನೂ ಸಮ ಪಾಲು ಕೊಟ್ಟಿದ್ದಾರಲ್ಲ, ಆದ್ರೂ ನಮ್ಮಪ್ಪ ನನಗೆ ಮೋಸ ಮಾಡಿಬಿಟ್ರ. ನೋಡ್ತೀವ್ಯಾ, ಈ ಹಣ ಆಸ್ತಿ ಅಂತಸ್ತು ಅಂತ ಬಂದಾಗ ಮನುಷ್ಯರ ಮಧ್ಯೆ ಯಾವ ಸಂಬಂಧಕ್ಕೂ ಬೆಲೆ ಇಲ್ಲ ಕಣೆ. ಆ ಸಂಬಂಧಗಳಿಗಿಂತೂ ಅವ್ರಿಗೆ ದುಡ್ಡೇ ಮುಖ್ಯ ಆಗುತ್ತೆ. ಹಾಗಾಗಿ ಯಾರು ಬೇಕಾದರೂ ಈಸಿಯಾಗಿ ಮೋಸ ಮಾಡ್ಬೋದು ಈಗಿನ ಕಾಲದಲ್ಲಿ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಜೋಪಾನವಾಗಿ ಇರೋ ಕರ್ತವ್ಯ ನಮ್ಮದಾಗಿರುತ್ತೆ. ಆದರೆ ನಿನಗೆ ಬುದ್ಧಿ ಇರಲಿಲ್ಲ, ಯಾರಾದರೂ ಹೇಳಿದ್ರು
ಕೇಳೋ ಸ್ಥಿತಿಲಿ ನೀನು ಇದ್ದಿಲ್ಲ. ಅದಕ್ಕೆ ಒಂದಲ್ಲ ಒಂದ್ರೆ ನಿಂಗೆ ಗೊತ್ತಾಗುತ್ತೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಏನ್ರಿ ಹಾಗಾದ್ರೆ ನಾವಿನ್ಮೇಲೆ ಏನೂ ಮಾಡೋಕ್ಕಾಗೋದಿಲ್ವಾ? ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಾಡ್ಬೋದು. ಅಂದರೆ ಇವಾಗ ಏನು ಗೊತ್ತಾ, ನಾವಿವಾಗ ಈ ಮನೆ ಖಾಲಿ ಮಾಡಬೇಕು, ಮನೆ ಬಿಟ್ಟೋಗ್ಬೇಕು ಹಂಗೆಲ್ಲ ಏನೂ ಇಲ್ಲ. ನಾವು ಎಷ್ಟು ವರ್ಷ ಬೇಕಾದರೂ ಈ ಮನೇಲಿ ಇರ್ಬೋದು, ಆದರೆ ಇದನ್ನು ಮಾರೋಕ್ಕಾಗಲ್ಲ ಅಷ್ಟೇ. ಅಲ್ಲ, ಇವಾಗ ನಮ್ಮ ಮಗಳು ಮದುವೆ ಮಾಡ್ಬೇಕಂದ್ರೆ ರೀ ಈ ಮನೆ ಒಂದೇನ ಅಥವಾ ಇನ್ನೂ ನಮಗೆಲ್ಲ ಜಮೀನು ಐತಲ್ಲ ಅದ್ರ ಕತೆ ಏನ್ರಿ? ಇಲ್ಲ ಅದ್ರ ಕತೆಗೆಲ್ಲ ಇನ್ನೂ ನಿಮ್ಮಪ್ಪ ಹೋಗಿಲ್ಲ. ಇನ್ನೊಂದು ಸ್ವಲ್ಪ ದಿನ ಇದ್ದರೆ ಅದನ್ನು ನಿಮ್ಮ ಕೈ ತಪ್ಪು ಹೋಗ್ತಾ ಇತ್ತೋ ಏನೋ. ಸದ್ಯಕ್ಕೆ ಏನೋ ಸ್ಕೆಚ್ ಹಾಕಿಲ್ಲ ಇನ್ನು ನಿಮ್ಮಪ್ಪ. ನೋಡು ಇತ್ತೀಚೆಗೆ ಇಷ್ಟರಲ್ಲೇ ಹಾಕ್ತಾರೆ ಅದಕ್ಕೂ ಸ್ಕೆಚ್ಚು. ಹಾ ಬರ್ಲಿ, ನಾನು ಬಿಟ್ಬಿಡ್ತೀನಾ? ಮನೆ ಕಟ್ಬೇಕಾದಂತೂ ನನಗೆ ಬುದ್ಧಿ ಇರಲಿಲ್ಲ, ಆದರೆ ಇವಾಗ ಗೊತ್ತಾಗಿದೆ ನಮ್ಮಪ್ಪ ಎಂಥವನು ಅಂತ. ನನ್ನ ಮನೆ ಕಾಲಿಡ್ಲಿ, ಮಾಡ್ತೀನಿ ನಮ್ಮ ಅಪ್ಪನಿಗೆ. ನೋಡು ಇದನ್ನೇ ಬೇಡ ಅಂತ ಹೇಳ್ತಾ ಇರೋದು. ಈ ವಿಷಯ ನಿನ್ನ ಮಧ್ಯೆ ಅಷ್ಟೇ ಇರಲಿ. ಇದನ್ನು ತಂಗಿ ತಮ್ಮನಿಗೂ ಹೇಳಕ್ಕೆ ಹೋಗಬೇಡ ಆಯಿತಾ? ಯಾಕೆಂದರೆ ನನ್ನ ತಮ್ಮನಿಗೆ ಮೊದಲು ಸಿಟ್ಟು ಜಾಸ್ತಿ. ಇದೆಲ್ಲ ಗೊತ್ತಾದರೆ ಅವನು ಏನಾದರೂ ಎಡವಟ್ಟು ಮಾಡ್ಕೊಂಡ್ಬಿಡ್ತಾನೆ. ಹಾಗಾಗಿ ಅವ್ನಿಗೇನು ಹೇಳ್ಬೇಡ. ಅಂದರೆ ನಮಗೇನು ತೊಂದರೆ ಸದ್ಯಕ್ಕಂತೂ ಏನೂ ಇಲ್ಲ, ಮುಂದೆ ಆಗುತ್ತಾ ಗೊತ್ತಿಲ್ಲ. ಅದಕ್ಕೆ ಸದ್ಯಕ್ಕೆ ಯಾರಿಗೂ ಏನೂ ಹೇಳ್ಬೇಡ. ಮುಖ್ಯವಾಗಿ ನಿಮ್ಮ ಅಪ್ಪಂಗಂತೂ ನಮ್ಮಿಬ್ರಿಗೂ ವಿಷಯ ಗೊತ್ತು ಅನ್ನೋದೇ ಗೊತ್ತಾಗಲೇಬಾರ್ದು ಯಾವುದೇ ಕಾರಣಕ್ಕೂ. ಯಾಕೆಂದರೆ ನಿಮ್ಮಪ್ಪ ಹುಷಾರಾಗ್ಬಿಡ್ತಾರೆ ಕಣೆ. ಆಮೇಲೆ ಈ ಮನೆ ಬಗ್ಗೆ ಏನಾದರೂ ಮಾಡ್ತಾರೆ. ಹಾಗಾಗಿ ನಿನಗೆ ಇಷ್ಟು ದಿವಸ ಹೆಂಗಿದೆಯೋ ಹಾಗೆ ಇದ್ಬಿಡು. ನಿಂಗೆ ವಿಷಯ ಏನೂ ಗೊತ್ತಿರೋ ಅಂತಲೇ ಇದ್ಬಿಡು. ಹೌದಾ? ಹಾಗೆಲ್ಲ ಮಾಡ್ತಾರೆ ನಮ್ಮಪ್ಪ? ಹೌದು, ನಂಬಕ್ಕಾಗಲ್ಲ. ಮಾಡಿದ್ರು ಮಾಡ್ತಾನೆ. ಯಾಕೆಂದರೆ ಗಂಡು ಮಕ್ಕಳು ಹುಚ್ಚು ನಮ್ಮ ಅಪ್ಪನಿಗೆ. ಏನು ಮಾಡಲಿ ರೀ? ಹಂಗಂದ್ರೆ ಇವಾಗ ನಮ್ಮ ಮಗಳ ಮದುವೆ ಹೇಗ್ರಿ ಮಾಡೋದು? ಅಯ್ಯೋ ದೊಡ್ಡಿ, ನನಗೆ ನನ್ನ ಮಗಳ ಮದುವೆ ಮಾಡೋಕೆ ಗೊತ್ತಿಲ್ವಾ? ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ನಾವೇನೂ ಕಳ್ಕೊಂಡಿಲ್ಲ ಆಯಿತಾ? ಮಾಡೋಣ, ನಮ್ಮ ಮಗಳ ಮದುವೆನ ಚೆನ್ನಾಗೇ ಮಾಡೋಣ. ಇನ್ನೂ ಓದ್ತಾವಳಲ್ಲ, ಓದಲಿ, ಇನ್ನೊಂದು 2 ವರ್ಷ ಮಾಡೋಲ್ಲ, ಆಮೇಲೆ ಮಾಡೋಣ. ಸರಿನಾ? ಸರಿ, ನಾನು ಸ್ವಲ್ಪ ಕೆಲಸದ ಹೋಗಿ ಬರ್ತೀನಿ. ಎಲ್ಲ ಕಳ್ಳಪ್ಪನೇ, ನನಗೆ ಮೋಸ ಮಾಡ್ಬಿಟ್ಟಲ್ಲ ನೀನು. ಎಂಥ ಅಪ್ಪ ಇರ್ಬೇಕು ನೀನು. ಅದಕ್ಕೆ ಮಗಳೇ, ನನಗೆ ನಿನ್ನ ನೆಮ್ಮದಿನೇ ಮುಖ್ಯ, ನಿನ್ನ ಖುಷಿನೇ ಮುಖ್ಯ ಅಂತ ನನ್ನ ತಲೆ ಮೇಲೆ ದೊಡ್ಡ ಚಪ್ಪಡಿ ಕಲ್ಲಿ ಎತ್ಬಿಟ್ಟಿಯಲ್ಲೋ ಅಪ್ಪ. ನಿನಗೆ ನೋಡ್ತಾರು ಆ ದೇವ್ರು ಎಂತ ಶಿಕ್ಷೆ ಕೊಡ್ತಾನೆ ಅಂತ. ಈಗಾಗಲೇ ಕೊಟ್ಟಿದ್ದಾನೆ, ಇನ್ನೂ ಕೊಡ್ತಾನೆ, ನೋಡ್ತಾ ಇರು. ಲತಾ, ನಾನು ಹೇಳಿದ್ದು ನಿಮ್ಮ ಅಮ್ಮ ಹತ್ರ ಮಾತಾಡಿದ್ಯಾ? ಏನಂದ್ರು? ಹಾಂ ಹರೀಶ್, ಅಮ್ಮ ಹತ್ರ ಮಾತಾಡಿದೆ. ಆದರೆ ಅಮ್ಮಗೆ ಮಾತಾಡೋಕ್ಕೆಲ್ಲ ಏನೂ ಆಗ್ತಾಯಿಲ್ಲ, ನಿಮಗೆ ಗೊತ್ತಲ್ವಾ? ಹಾಗಾಗಿ ನಾನು ಏನು ಹೇಳಿದ್ರು ರಿಯಾಕ್ಟ್ ಮಾಡ್ತಾ ಇಲ್ಲ. ನಂಗೆ ಯಾಕೋ ಅಮ್ಮ ಇನ್ಮೇಲೆ ಉಳಿಯೋದು ಡೌಟು ಅಂತ ಅನಿಸ್ತಿದೆ. ಯಾಕೆಂದರೆ ಅಮ್ಮಗೆ ದಿನ ದಿನ ಆರೋಗ್ಯ ತುಂಬ ಹಾಳಾಗ್ತಿದೆ. ಹಾಗಾಗಿ ನಾನು ಅವ್ರಿಗೇನೂ ಹೇಳಕ್ಕೆ ಹೋಗಲಿಲ್ಲ. ಅಲ್ಲ ಲತಾ, ನೀನು ಹೀಗೆ ಇದ್ದರೆ ನಮ್ಮ ಮಕ್ಕಳ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ಹಾಂ, ಅವ್ರ ಎಜುಕೇಷನ್ ಎಲ್ಲ ಅಮೇರಿಕಾದಲ್ಲಿ ಆಗಬೇಕು ಅಂತ ನನಗೆ ಆಸೆ. ಯಾಕೆಂದರೆ ನಾವು ಇಲ್ಲಿಂದ ಹೋದರೆ ಮತ್ತೆ ಇಲ್ಲಿಗೆ ಬರೋ ಅವಶ್ಯಕತೆ ಎಲ್ಲ ಏನೂ ಇರಬಾರ್ದು. ಹಾಗಾಗಿ ಎಲ್ಲ ಕಮಿಟ್ಮೆಂಟ್ಸ್ನೂ ಮುಗಿಸ್ಕೊಂಡೇ ಹೋಗೋಣ. ಈ ವಿಷಯನ ನಿಮ್ಮ ಅಮ್ಮಂಗೆ ತಪ್ಪದೆ ಹೇಳ್ಬಿಡು. ಆಯಿತು ಹರೀಶ್, ನಾನು ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ. ಅದೇನೆಂದರೆ ಅಮ್ಮಂಗೆ ಒಂದು ನಸಿಟ್ಬಿಟ್ಟು ನಾವು ಅಮೇರಿಕಾಗೆ ಹೋಗೋಣ. ಯಾಕೆಂದರೆ ನಾವು ಅಮೇರಿಕಾಗೆ ಹೋಗೋದು ಇವಾಗ ತುಂಬ ಮುಖ್ಯ ಆಗಿದೆ. ಗುಡ್, ಹಾಗೆ ಮಾಡೋಣ. ನಾನು ಟಿಕೆಟ್ ಬುಕ್ ಮಾಡಿ ಬರಲಾ ಇನ್ನೊಂದು ವಾರಕ್ಕೆ? ಹಾಂ, ಹಾಗೆ ಮಾಡಿ. ಇನ್ನೊಂದು ವಾರಕ್ಕೆಲ್ಲ ನಾನೆಲ್ಲ ಕಮಿಟ್ಮೆಂಟ್ಸ್ನು ಮುಗಿಸ್ಕೋತೀನಿ, ಆಯಿತಾ? ಓಕೆ, ಡನ್. ಹಾಗಾದರೆ ಹಾಗೆ ಮಾಡ್ತೀನಿ. ನಾನು ಈ ಥರ ಏನಕ್ಕೆ ಕೇಳ್ತೀನಿ ಅಂದರೆ ನನಗೆ ಅಮೇರಿಕಾದಲ್ಲಿ ತುಂಬ ದೊಡ್ಡ ಕೆಲಸ ಸಿಕ್ಕಿದೆ. ಹಾಗಾಗಿ ನಮ್ಮ ಫ್ಯೂಚರು, ನಮ್ಮ ಮಕ್ಕಳ ಫ್ಯೂಚರು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದು ಅಲ್ಲದೆ ನಮ್ಮ ಫ್ರೆಂಡ್ಸು ಕೂಡ ಅಲ್ಲೇ ಇರ್ತಾರಲ್ಲ, ನಾವು ಅಲ್ಲಿಗೆ ಹೋದರೆ ಮತ್ತೆ ಇಲ್ಲಿಗೆ ಬರೋದಕ್ಕೆ ನಮ್ಗೆ ಯಾವ ಕಾರಣ ಇದೆ ಹೇಳು? ನನಗೆ ನಿಂಗೇನು ತೊಂದರೆ ಇಲ್ವಲ್ಲ? ಇಲ್ಲ ಹರೀಶ್, ನನಗೇನು ತೊಂದರೆ ಇಲ್ಲ. ಅಮ್ಮಂಗೆಲ್ಲ ವ್ಯವಸ್ಥೆ ಮಾಡಿ ಹೋಗೋಣ. ಓಕೆ. ಈ ಅಮ್ಮ ಹಾಸಿಗೆ ಹಿಡಿದು 10 ವರ್ಷ ಆಗ್ತಾ ಇದೆ, ಯಾವ ಇಂಪ್ರೂವ್ಮೆಂಟ್ಸು ಕಾಣ್ತಾ ಇಲ್ಲ. ಅಲ್ಲ, ಅಮ್ಮನಿಗೆ ಏನಾಗಿರ್ಬೋದು? ಒಬ್ಬ ಡಾಕ್ಟರಾಗಿ ನನಗೆ ಅರ್ಥ ಆಗದೆ ಇರೋದು. ನನಗನ್ಸುತ್ತೆ ಅಮ್ಮ ಇನ್ನು ಹೆಚ್ಚು ದಿನ ಬದುಕೋಲ್ಲ ಅಂತ. ಹಾಗಾಗಿ ಅಮ್ಮನಿಗೊಂದು ಒಳ್ಳೆ ವ್ಯವಸ್ಥೆ ಮಾಡಿ ನಾವು ಅಮೇರಿಕಾಗೆ ಹೊರಟೋಗೋದೇ ಒಳ್ಳೆಯದು. ಯಾಕೆಂದರೆ ಹರೀಶ್ಗಿನ್ನೂ ನೆಪ ಹೇಳೋಕ್ಕೆ ನನ್ನ ಕೈಲಿ ಆಗಲ್ಲ.
ಈಗ ಆಲ್ರೆಡಿ 10 ವರ್ಷ ಮುಗ್ದೋಗಿದೆ. ಹಾಗಾಗಿ ನಾನು ಮುಂದೆ ಜೀವನದ ಬಗ್ಗೆ ಯೋಚನೆ ಮಾಡಬೇಕಲ್ವಾ. ಅಮ್ಮನಿಗೆ ಒಂದು ವ್ಯವಸ್ಥೆ ಮಾಡಿ ನಾನು ಅಮೆರಿಕ ಹೋಗಿ ಸೆಟ್ಲ್ ಆಗಿಬಿಡ್ತೀನಿ.